ಅವರ ಆಲೋಚನೆ ಇತ್ತು. ಅದರಂತೆ ರಾಜ್ಯ ಸರ್ಕಾರವೂ ಸಹ ನಮ್ಮ ಇಲಾಖೆನೂ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ರೈತರನ್ನ ಕನ್ವಿನ್ಸ್ ಮಾಡಿ ಎಲ್ಲ ಶಾಸಕರನ್ನ ಡಿ ಸಿ ಅವ್ರ ಮೂಲಕ ಮತ್ತು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ 70,000 ಮೆಟ್ರಿಕ್ ಟನ್ನ DAP ಕಡಿಮೆ ಯೂಸ್ ಮಾಡೋದು. ಆವಾಗ ರೈತರು ಯಾರೂ ಸಹ ಸಮಸ್ಯೆಗೆ ಯಾವುದೇ ಗಲಾಟೆಗೆ ಒತ್ತಡಕ್ಕೆ ಬರಲಿಲ್ಲ. ಈ ಯೂರಿಯಾನೂ ಸಹ ಕಡಿಮೆ ಯೂಸ್ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಕಾನ್ಸೆಪ್ಟ್ ಇತ್ತು. ನಾವು ಸಹ ಅದೇ ಕೇಂದ್ರ ಸರ್ಕಾರ ಬೇರೆ ರಾಜ್ಯ ಸರ್ಕಾರ ಬೇರೆ ರೈತರ ವಿಚಾರದಲ್ಲಿ ಹೋಗೋದು ಬೇಡ ಅಂಥೇಳಿ ನಾವು ಅದೇ ರೀತಿಯಲ್ಲಿ ನಾವು ಸಹ ಜನರಿಗೆ ಕನ್ವಿನ್ಸ್ ಮಾಡಿ ಆಲ್ಟರ್ನೇಟ್ ನ್ಯಾನೋ ಯೂರಿಯಾ ಇದೆ. ಸೊ ಒಂದು ಭೂಮಿಯ ಸತ್ವ ಹಾಳಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ಆ ಆಹಾರ ಉಪಯೋಗಿಸೋದ್ರಿಂದ ಜನರ ಆರೋಗ್ಯನೂ ಕೆಡುತ್ತೆ. ಇವೆಲ್ಲ ಕಾರಣದಿಂದ ಅಂತೇಳಿ ಕೇಂದ್ರ ಸರ್ಕಾರ ICR ರಿಪೋರ್ಟು ಹಲವಾರು ಸೈನ್ಸಿಸ್ಟ್ ರಿಪೋರ್ಟ್ ಪ್ರಕಾರ ಮಾಡ್ತಿತ್ತು. ಆದರೆ ದುರಾದೃಷ್ಟ ಕೇಂದ್ರ ಸರ್ಕಾರ BJPದೇ ಇದ್ದು ಗೊತ್ತಿದ್ದಲ್ಲೋ ಗೊತ್ತಿಲ್ಲದೆಲ್ಲೋ ಆ ಸದನ ವಿರೋಧ ಪಕ್ಷದ ನಾಯಕರು ಈ ಸದನದ ಕೆಲವು ಸದಸ್ಯರು ನನ್ನ ಹತ್ರ ಕೇಳಿದ್ರು ಆಗಿರೋದು ಏನೂ ಮಾತಾಡ್ದಲೇ ನೇರವಾಗಿ ಹೋಗಿ ಸಪ್ಲೈ ಮಾಡ್ತಾಯಿಲ್ಲ ಕೊಡ್ತಾಯಿಲ್ಲ ಅಂತ ಹೇಳಿದ್ರು. ಆವಾಗ ನಾನು ಏನು ವಾಸ್ತವ ಸತ್ಯನ ಹೇಳಬೇಕಾಗುತ್ತಲ್ಲ. ಕೇಂದ್ರ ಸರ್ಕಾರದ ನನಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನನ್ನ ಈ ಅವರ ಮಂತ್ರಿ ಆದಮೇಲೆ ಸಾಕಷ್ಟು ವಿಚಾರದಲ್ಲಿ ಅವರು ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಅದು ಯಾವುದೇ ಥರದ ರೈತರ ವಿಚಾರ ಬಂದಾಗ ಸ್ಪಂದಿಸಿದ್ದಾರೆ. ಮೊನ್ನೆ ಮಾವು ವಿಚಾರಕ್ಕೆ ಒಂದೇ ದಿವಸಕ್ಕೆ ಕ್ಯಾಬಿನೆಟಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನನಗೆ ಜವಾಬ್ದಾರಿ ಕೊಟ್ಟಾಗ ಫೋನ್ ಮೂಲಕ ಮಾತಾಡಿದ ತಕ್ಷಣವೇ ನೆಕ್ಸ್ಟ್ ಡೇನೇ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರು ಅದನ್ನು ಮಂಜೂರಾತಿ ಕೊಟ್ಟರು. ಹಾಗಾಗಿ ನನಗೂ ಒಂದು ರೀತಿ ಒಂದು ನಿಮಿಷ ಕೂತ್ಕೊಳ್ಳಪ್ಪ, ಆಯಿತು. ನಿಮ್ಮ ನಾಯಕರು ಅವ್ರು ಅಪ್ರೂವ್ ಮಾಡಿದ್ಮೇಲೆ ಫೋನ್ ಮಾಡಿದ್ರು ಹೆಸರು ತಗೊಳಕ್ಕೆ, ಸುಮ್ಮನೆ ಕೂತ್ಕೊಳ್ರಿ, ಆಯಿತು ಹೇಳ್ತೀನಿ. ನಿಮ್ಮ ನಾಯಕರು ಬೇಡ, ನಿಮ್ಮ ನಾಯಕರು ಮಂತ್ರಿ ಮಾಡಿರೋದು ಸಹಾಯ ಮಾಡೋಕ್ಕೆ ತಪ್ಪೇನಿದೆ ಮಾಡಿದ್ರೆ ಒಂದು ನಿಮಿಷ ಮಾತಾಡೋಣಾಗ ದಯಮಾಡಿರಪ್ಪ. ಅವರು MLC ಮಾಡಿದ್ದಾರೆ, ಅವ್ರ ಪರವಾಗಿ ನೀನು ಇರಬೇಕು, ತಪ್ಪು ಅಂತ ಹೇಳಲ್ಲ ಪಕ್ಷದಲ್ಲಿ. ಡಿಸ್ಟರ್ಬ್ ಮಾಡಬೇಡಪ್ಪ, ಹೇಳೋಣಾಗ ವಿಚಾರ ಪ್ರೂವ್ ಇರುತ್ತೆ, ದಯಮಾಡಿಸಿ. ಸೊ ನನಗೇನು ಹೇಳ್ತಿದ್ದೆ ಅನ್ನೋದು ಬಿಟ್ಟು ತಿರ್ಗಿ ಮುಂದ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅದೆಲ್ಲ ಒಪ್ಕೋತೀನಿ, ಸಮಾಧಾನ ಆಗಿದೆ. ಸೊ ಈ ಎಲ್ಲ ವಿಚಾರ ಚರ್ಚೆ ಬಂದ ಮೇಲೆ ನಮ್ಮ ಬಸವರಾಜ ಬೊಮ್ಮಾಯಿಯವರು ಇರ್ಬೋದು, ಸಂಸದರಿರ್ಬೋದು, ಜೋಶಿಯವರು ಇರ್ಬೋದು, ಕೇಂದ್ರ ಸರ್ಕಾರದ ಮಂತ್ರಿಯವ್ರನ್ನೂ ಭೇಟಿ ಮಾಡಿದ್ದಾರೆ. ಅಲ್ಲಿಂದನೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, 1,35,000 ಮೆಟ್ರಿಕ್ ಟನ್ನು ರಸಗೊಬ್ಬರ ಶೀಘ್ರದಲ್ಲಿ ಸಪ್ಲೈ ಮಾಡ್ತೀವಿ ಅಂತೇಳಿ ಅವ್ರು ಮಾತು ಕೊಟ್ಟಿದ್ದಾರೆ. ಆದರೆ ಬಂದದ್ದು ಜುಲೈ ಎಂಡ್ವರೆಗೆ ಬರೀ 30,000 ಮಾತ್ರ. ಸೊ ಬ್ಯಾಲೆನ್ಸ್ ಬರಲಿಲ್ಲ. ಈಗ 2,28,000 ಜುಲೈನಲ್ಲಿ 15 ಒಳಗಡೆ, ಆಗಸ್ಟಲ್ಲಿ 15 ಒಳಗೆ ಬರಬೇಕು. ಈಗ ಬಂದಿರತಕ್ಕಂಥದ್ದು 65,000. ಟೋಟಲಿ 2 ತಿಂಗಳದು ಜುಲೈ ಆಗಸ್ಟ್ ತಿಂಗಳು 2,85,000 ಮೆಟ್ರಿಕ್ ಟನ್ ಶಾರ್ಟೇಜ್ ಇದೆ. ಒಂದು ಕಡೆ ಕಡಿಮೆ ಉಪಯೋಗಿಸೋ ಅನ್ನೋದನ್ನು ಕೇಂದ್ರ ಸರ್ಕಾರದ ಆಲೋಚನೆನ ನಾವು ಒಪ್ಪಿದ್ರು, ನೀವು ಬಂದು ಜನರಿಗೆ ಸಪ್ಲೈ ಮಾಡ್ತಾಯಿಲ್ಲ ಅಂತೇಳಿ ಅವರು ಪ್ಯಾನಿಕ್ಕಾಗಿ ಜನ ಹೆಚ್ಚು ಒತ್ತಡಕ್ಕೆ ಬಂದಾಗ ನಾವು ಇದು ಸಂಪೂರ್ಣ 100ಕ್ಕೆ 100ರಷ್ಟು ಫರ್ಟಿಲೈಸರ್ಸ್ನ ಸಪ್ಲೈ ಮಾಡೋದು, ಇಂಪೋರ್ಟ್ ಮಾಡ್ಕೊಳ್ಳೋದು, ಪ್ರೊಡ್ಯೂಸ್ ಮಾಡೋದು, ರೇಟ್ ಫಿಕ್ಸ್ ಮಾಡೋದು ಎಲ್ಲ ಕೇಂದ್ರ ಸರ್ಕಾರ, ನಮ್ಮದೇನಿಲ್ಲ. ಆ ಕಂಪ್ನಿಗಳು ಸಹ ರಿಟೇಲ್ ಇದಕ್ಕೆ 80% ಸಪ್ಲೈ ಮಾಡ್ತಾರೆ. ಅವ್ರ ಅಂಗಡಿಗಳಲ್ಲಿ ತಗೋತಾರೆ. ಅವರು ಸರಿಯಾದ ರೀತಿಯಲ್ಲಿ ಏನಾದ್ರು ಸಪ್ಲೈ ಮಾಡಲಿಲ್ಲ ಅಥವಾ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾರೆ ಅಥವಾ ಏನಾದ್ರು ಬೇರೆ ಯೂಸ್ಗೆ ಹೋಗ್ತಾರೆ ಅಂದಾಗ ಅವ್ರ ಮೇಲೆ ಕೇಸ್ ಹಾಕ್ಬೋದು, ನಾವು ಅವ್ರನ್ನ ಅಂಗಡಿ ಸೀಜ್ ಮಾಡ್ಬೋದು, ವಸೂಲಿ ಮಾಡ್ಬೋದು. ಅಷ್ಟು ಮಾತ್ರ ನಮಗೆ ಕೇಸ್. ಸೊ ಇನ್ನು ಬಫರ್ ಸ್ಟಾಕಿಗೆ ತಗೊಳ್ತಕ್ಕಂಥದ್ದು ನಾವು ಟ್ಯಾಕ್ಸಿಗೆ ಕೊಡ್ತೀವಿ. ಅದು 400 ಕೋಟಿ ಈಗಲೂ ಸಹ ನಮ್ಮ ಹತ್ರ ದುಡ್ಡು ಇನ್ನೂ ಸಫಿಷಿಯೆಂಟ್ ಆಗಿದೆ. ಹೆಚ್ಚು ಶಾರ್ಟೇಜೇ ಬಂದಾಗ ನಾವು ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದ್ರೂ ಸಹ ನಾನು ರೈತರ ವಿಚಾರದಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇಡ. ನಾನು ಕೇಂದ್ರ ಸರ್ಕಾರದ ಕಡೆ ಸುಮ್ಮನೆ ಡಿಮ್ಯಾಂಡ್ ಸಮಸ್ಯೆಯನ್ನು ತೋರಿಸ್ತಕ್ಕಂಥದ್ದು ಬೇಡ. ವಾಸ್ತವವಾಗಿರ್ತಕ್ಕಂಥದ್ದನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟು ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಎಲ್ಲ DC CEO ಮೀಟಿಂಗ್ನಲ್ಲೂ ಸಹ ನಮ್ಮ ಮುಖ್ಯಮಂತ್ರಿಗಳು ನಾನು ರಿಕ್ವೆಸ್ಟ್ ಮಾಡಿ, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಹ ಅದಕ್ಕೆ ಕೋಆರ್ಡಿನೇಷನ್ ಮಾಡಿ, ಪಾಂಪ್ಲೆಟ್ ಮಾಡಿ ಎಲ್ಲ ಥರದ ಸಮಸ್ಯೆ ಸ್ಮೂತಾಗಿ ಹೋಗ್ತಿದ್ದಾಗ ಓನ್ಲಿ ನಿಮ್ಮ ಈ ಹೋರಾಟದಿಂದ ನೀವು ಚಲುವರಾಯಸ್ವಾಮಿ ಮೇಲೋ ಸರ್ಕಾರದ ಮೇಲೋ ಏನೋ ಒಂದು ಭಾರ ಹೊರಿಸ್ತೀವಿ ಅಂತೇಳಿ ಹೋಗಿ ಇವತ್ತು ಈ ಒಂದಷ್ಟು ಸಮಸ್ಯೆ ಇದೆ. ಆದರೆ ಈ ಸಮಸ್ಯೆಗೆ ಪರಿಹಾರ ಕೇಂದ್ರ ಸರ್ಕಾರನೇ ಕೊಡಬೇಕೇ ವಿನಃ ನಾವೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನ ಪ್ರತಿನಿತ್ಯ ನಾವು ಇಲ್ಲಿವರೆಗೆ ಇಷ್ಟು ಲೆಟ್ರು ನಾನು ನಮ್ಮ ಸೆಕ್ರೆಟ್ರಿ, ಕಮಿಷನರು, ಮುಖ್ಯಮಂತ್ರಿಗಳು ಲೆಟ್ರ್ ಬರೆದಿದ್ದೀವಿ. ಚೀಫ್ ಸೆಕ್ರೆಟ್ರಿ ಪ್ರತಿ ಸಾರಿ ಶಿವರಾಜ್ ಚೌಹಾಣ್ ಸಿಂಗ್ ಭೇಟಿ ಮಾಡಿಕೊಟ್ಟು ಬಂದಿದ್ದೀವಿ.
ನಡ್ಡಾ ಅವ್ರಿಗೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಭೇಟಿ ಮಾಡ್ಲಿಕ್ಕೆ ಟೈಮ್ ಕೊಟ್ಟಿಲ್ಲ. ಡೆಲ್ಲಿಗೆ ಬರ್ತೀನಿ ಟೈಮ್ ಕೇಳಿದ್ದೀನಿ, ಕೊಟ್ಟಿರಲಿಲ್ಲ. ಬಟ್ ಇದಲ್ದಲೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಮ್ಮ ಪ್ರತಿ ವಾರ ಮಂಗಳವಾರ ಡೈರೆಕ್ಟರ್ ಆಫ್ ಫರ್ಟಿಲೈಸರ್ಸು ಸೆಂಟ್ರಲ್ನವರು ಬರ್ತಾರೆ. ಆ ಟೈಮ್ನಲ್ಲಿ ನಮ್ಮ ಇಲಾಖೆ ಕಮಿಷನರು ಡೈರೆಕ್ಟ್ರು ಪ್ರತಿ ವಾರ ಇರೋ ವಿಚಾರನ ಪ್ರಸ್ತಾಪ ಮಾಡ್ತಾರೆ. ಎಷ್ಟೇ ಆದ್ರೂ ಕಳಿಸ್ತಾ ಇದ್ದಾರೆ, ಕಡಿಮೆ ಬರ್ತಾ ಇದೆ. ಈಗಲೂ ಸಹ ನಮಗೆ ಜುಲೈ ಆಗಸ್ಟ್ ತಿಂಗಳ ಬೇಡಿಕೆ 2,85,000 ಮೆಟ್ರಿಕ್ ಟನ್ ಬರಬೇಕಾಗಿದೆ. ಇದರಲ್ಲಿ ಪೂರ್ಣ ಬೇಡಿಕೆ ಅಷ್ಟೇ, ಎಕ್ಸ್ಟ್ರಾ ಕೇಳಲ್ಲ. ನಮ್ಮ ಅಲೋಕೇಶನ್ಗೆ ಭಾಳ ಅಲೋಕೇಶನ್ ಕಡಿಮೆ ಕೊಟ್ಟರು 1,00,000 ಮೆಟ್ರಿಕ್ ಟನ್ನು, ಅದನ್ನು ನಾವು ಕ್ವೆಶನ್ ಮಾಡ್ತಾ ಇಲ್ಲ. ನಾವು ಏನು ಅಲೋಕೇಶನ್ ಕೊಟ್ಟಿದ್ದಾರೆ ಅಷ್ಟನ್ನು ಅವ್ರು ಕೊಟ್ಟರೆ ಬಹುಶಃ ಈ ರಾಜ್ಯದಲ್ಲಿ ಎಕ್ಸಸ್ ಆಗಿ ನಾವು ಕೊಡಲಿಕ್ಕೆ ರೈತರಿಗೆ ಬೇಡಿಕೆ. ಈಗ ಅಡ್ವಾನ್ಸ್ ಮುಂಗಾರಾಗಿದೆ ಮತ್ತು ಡ್ಯಾಮ್ ನೀರನ್ನು 1 ತಿಂಗಳು ಅರ್ಲಿ ಬಿಟ್ಟಿದ್ದಾರೆ ಮತ್ತು ಜೋಳ 2 ಲಕ್ಷ ಹೆಕ್ಟರ್ಸ್ ಏರಿಯಾ ಜಾಸ್ತಿ ಆಗಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ 2 ವರ್ಷ ಇದೇ ಟೀಮ್, ಇದೇ ಮುಖ್ಯಮಂತ್ರಿ, ಇದೇ ಕೃಷಿ ಸಚಿವರು, ಇದೇ ಅಧಿಕಾರಿಗಳು ಸಮರ್ಪಕವಾಗಿ ಮಾಡಿದ್ದೀವಿ. ಅವತ್ತು ಯಾವುದು ಶಾರ್ಟೇಜ್ ಆಫ್ ಸಪ್ಲೈ ಇರಲಿಲ್ಲ 2 ವರ್ಷ. ಈ ವರ್ಷ ಶಾರ್ಟೇಜ್ ಆಫ್ ಸಪ್ಲೈ ಇದೆ. ಚಲುವರಾಯಸ್ವಾಮಿ ಅವತ್ತಿದ್ದು ಚಲುವರಾಯಸ್ವಾಮಿನೇ, ಇವತ್ತಿದ್ದು ಚಲುವರಾಯಸ್ವಾಮಿನೇ. ಇವತ್ತು ಇದೆಲ್ಲ ಸಮಸ್ಯೆ ಅಂತೇಳಿ ಸೊ ಜನರಿಗೆ ಇನ್ನೊಂದು ಸ್ವಲ್ಪ ಅವ್ರಿಗೆ ಆತಂಕ ಹುಟ್ಟಿಸ್ತಕ್ಕಂಥದ್ದನ್ನು ಬಿಟ್ಟು, ನೀವು ಸಹ ನಮ್ಮಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ 90% ಇರೋದ್ರಿಂದ ಸೊ ನೀವು ಅದನ್ನು ಸಮಾಧಾನವಾಗಿ ನೀವು ಹೇಳಿಕೆ ಕೊಟ್ಟಿದ್ರೆ, ಸಮಾಧಾನವಾಗಿ ರೈತ ಹತ್ರ ಮಾತಾಡಿದರೆ ಬಹುಶಃ ಈ ಸಮಸ್ಯೆ ಬಗೆಹರಿತಿತ್ತು. ನೀವು ಇದನ್ನು ಮಾಡಿದರೆ ಈಗಲೂ ಸಹ ನಾನು ಒತ್ತಾಯ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರತಿ ದಿವಸ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನು ಬ್ಯಾಲೆನ್ಸ್ ಇದೆ ಜುಲೈ ಆಗಸ್ಟು ಸಪ್ಲೈ ಮಾಡಿದ್ರೆ ಇನ್ನೊಂದಷ್ಟು ಉತ್ತಮವಾಗಿ ಸಪ್ಲೈಯನ್ನು ಕೊಡ್ತೀವಿ. ಗೋವಿಂದರಾಜು, ನೋ ಡಿಸ್ಕಷನ್. ಗೋವಿಂದರಾಜು, ನೋ ಡಿಸ್ಕಷನ್. ಇಲ್ಲ ಪ್ಲೀಸ್ ನೋಡಿ ವಿರೋಧಿ ಪಕ್ಷ ಒಂದು ನಿಮಿಷ ಕೇಳಿ. ಇದೆಲ್ಲ ಡಿಸ್ಕಷನ್ ಇರಂಗಿಲ್ಲ. ಉತ್ತರ ಏನು ಕೊಡ್ತಾರಲ್ಲ ಮುಗಿದೋಯ್ತು, ಡಿಸ್ಕಷನ್ ಅಲ್ಲ. ಮಾನ್ಯ ಸಚಿವರು ಏನ್ ಹೇಳಿದ್ರು, ಸಚಿವರು ಕೇಂದ್ರ ಸರ್ಕಾರದ ಮೇಲೆ ತೋರಿಸಿದ್ರು. ಪ್ರಥಮವಾಗಿ ಹೇಳುವಾಗ ಯಾವತ್ತು ಸ್ಕೇರ್ಸಿಟಿ ಪ್ರಾರಂಭ ಆಯ್ತು ಆವತ್ತಿನಿಂದ ಈಚೆಗೆ ನಮ್ಮ ಗೋಡೌನ್ಗಳಲ್ಲಿ ಎಲ್ಲದರಲ್ಲೂ ಕೂಡ ದಾಸ್ತಾನು ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಆದ್ರೆ ಅದನ್ನ ಯಾಕೆ ನೀವು ಹಂಚಲಿಲ್ಲ ಅನ್ನೋದನ್ನೆಲ್ಲ ಕೇಳಿದ್ದು. ಚಲವಾಡ ಟೀಕೆ ಅಲ್ಲ ಇದು. ನೀವು ಮೊದಲಿಗೆ ಹೇಳಿದ್ರಿ ದಾಸ್ತಾನು ಇದೆ, ಸ್ಕೇರ್ಸಿಟಿ ಇಲ್ಲ, ಆದ್ರೆ ಹಂಚಿಕೆ ಆಗಿಲ್ಲ. ಹಂಚಿಕೆ ಆಗಿಲ್ಲ, ದಾಸ್ತಾನು ಇಲ್ಲ ಅಂದ್ರೆ ಈ ದಾಸ್ತಾನು ಎಲ್ಲೆಲ್ಲಿದೆ ಕೊಡ್ತಾ ಇದೀವಿ. ಆದ್ರೆ ಶಾರ್ಟೇಜ್ ಆಫ್ ಸಪ್ಲೈಗೂ ದಾಸ್ತಾನೇ ಎಲ್ಲ ಮುಗಿದೋಗಿದೆ ಅಂತ ಹೇಳಕ್ಕಾಗತ್ತಾ? ಸಫಿಶಿಯಂಟ್ ಸಪ್ಲೈ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ರೈತರ ಅವಶ್ಯಕತೆಗೆ ಅನುಗುಣವಾಗಿ ಸರಬರಾಜು ಮಾಡೋದನ್ನು ಮಾಡಬೇಕಾಗಿತ್ತು. ನೋಡಿಲಿ, ನಾನು ಹೇಳೋದನ್ನ ದಯವಿಟ್ಟು ಕೇಳಿ. ನಿಮ್ಮ ಹತ್ರ ದಾಸ್ತಾನು ಎಷ್ಟಿದೆ? ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಎಲ್ಲ. ನಾವು ನಿಮ್ಮನ್ನ ಬ್ಲೇಮ್ ಮಾಡ್ತಿಲ್ಲ. ಇಲ್ಲಿ ಒಂದು ಸ್ವಲ್ಪ ಹೇಳಿ, ಬಹಳ ತಪ್ಪು ಮಾಹಿತಿ ಹೋಗ್ತಾ ಇದೆ. ಎಷ್ಟು ನಮ್ಗೆ ರಾಜ್ಯ ಬರ್ಬೇಕಾಗಿತ್ತು, ಎಷ್ಟು ಬಂದಿದೆ, ಏನಾಗಿದೆ ಸ್ವಲ್ಪ ಹೇಳ್ಕೊಂಡು ಕೆಲವು ಸ್ಪೆಷಲ್ಸ್ ಇರ್ಲಿ. ನಂದು ಒಂದು ಸಲಹೆ, ರಾಜ್ಯ ಸರ್ಕಾರ ಕೊಡ್ತಾ ಸಭಾಧ್ಯಕ್ಷರೇ, ಸಣ್ಣ ಸಲಹೆ. ಇದು ಕೃಷಿಗೆ ಸೇರಿದಂತ ವಿಚಾರ ಆಗಿದ್ರಿಂದ ದಯಮಾಡಿ ಸ್ಕೇರ್ಸಿಟಿ ಆಫ್ ಗೊಬ್ಬರ ಯಾಕಾಯ್ತು ಹಿಂದೆ? ಒಂದ್ ನಿಮಿಷ ಅದಕ್ಕೆ ಪರಿಹಾರ ಏನು? ನಾವು ಹಿಂದೆ ಬೇಕಾದಷ್ಟು ಆಹಾರ ಪದಾರ್ಥಗಳನ್ನ ಬೆಳೆದಂತ ಸಂದರ್ಭದಲ್ಲಿ ಇಷ್ಟೊಂದು ಉತ್ಪಾದನೆ ಇರಲಿಲ್ಲ. ಆದ್ರೆ ಎಲ್ಲ ಮಂತ್ರಿಗಳು ಭೂಮಿ ಕಲುಷಿತ ಚೆಂಡು ಹೊರಗಾಕಲಿ ಅಲ್ಲ. ಡಿಸ್ಕಷನ್ ಇರಂಗಿಲ್ಲ.
ಸರ್ಕಾರ ಮಾಡಲ್ಲ ಅಂದ್ರೆ ಏನು? ಕೊಡಬಾರ್ದು ಅಂತ ಹೇಳಿ ಜೀವನವಾಗಿ ಇಲ್ಲ ಅಂತ ಹೇಳಿ. ಭೋಜೇಗೌಡ, ಚರ್ಚೆ ಮಾಡಬೇಕು. ಅರ್ಥ ಮಾಡ್ಕೋಬೇಕು. ಅಲ್ಲ ನಿಮಗೆ ಏನು ತಿಳುವಳಿಕೆ ಐತಿಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಬೇಕು. ಬಿಡ್ರಿ ಹೋಗಿ